ಮಾಡಿದ್ಯಾ? ದಿನ ಇದೆ ಫಸ್ಟ್ ಕೇಳಿದೀಯಾ ಅಂತ ಮಾಡ್ತಾ ಇದೀನಿ. ಅಂದ್ರೆ ಕಳ್ಬೇಡ ಮಾಡ್ತಿದ್ದಿ. ಹಾಯ್ ಗೈಸ್, ಎಲ್ರಿಗೂ ಗುಡ್ ಚಾಯ್ಸ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇದು ನನ್ನ ಹೊಸ ವಿಡಿಯೋ ಗೈಸ್, ಯಾಕಂದರೆ ಒಂದು ನ್ಯೂ ಲಾಗ್ ಮಾಡೋಣ ಅಂತ ಬಂದಿದ್ದೀನಿ. ಇದು ನಮ್ಮ ಮನೆಯಲ್ಲಿ ಮಾಡ್ತಾ ಇರ್ತಕ್ಕಂಥ ಫಸ್ಟ್ ಲಾಗ್ ಗೈಸ್. ನೋಡ್ತಾ ಇರ್ಬೋದು, ಇವಾಗ ನಮ್ಮ ಮನೆಯಲ್ಲಿ ಯಾವುದೋ ಹಬ್ಬ ಇದೆ. ಬನ್ನಿ ಇವಾಗ ನೋಡೋಣ. ನಮ್ಮಮ್ಮ ಏನೋ ಇದು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ, ಹೋಳಿಗೆ ಮಾಡ್ತಾರೆ. ನೋಡೋಣ ಹೆಂಗೆ ಮಾಡ್ತಾರೆ ಏನು ಅಂತ. ನೋಡಿ ಗೈಸ್, ಇವಾಗ ಒಂದು ಹೋಳಿಗೆ ರೆಡಿ ಆಯಿತು. ಇದೇ ಥರ ಎಷ್ಟು ಮಾಡ್ಬೇಕಂತಂದರೆ ಇನ್ನೊಂದು ಹೋಳಿಗೆ ರೆಡಿ ಆಗಿದೆ ಆಲ್ರೆಡಿ. ಇಲ್ಲಿ ಫಸ್ಟಿಗೆ ಈ ಥರ ಎಣ್ಣೆ ಹಾಕೋಬೇಕು. ಅದಾದಮೇಲೆ ಏನು ಮಾಡಬೇಕು ಅಂತ ಅಂದರೆ, ಇಲ್ಲಿ ರೆಡಿ ಮಾಡಿರ್ತಾರಲ್ಲ ಈ ಹೋಳಿಗೆನ ತೊಗೊಂಡೋಗಿ ಅಲ್ಲಿ ಹಾಕಬೇಕಷ್ಟೇ ಗೈಸ್. ಸಿಂಪಲ್ ಗೈಸ್, ನೀವು ಮಾಡ್ಕೊಬೋದು, ಆರಾಮಾಗಿ ಹಬ್ಬಗಳಲ್ಲಿ ತಿನ್ಬೋದು. ಓಕೆನಾ? ಆಲ್ರೆಡಿ ತಿಂದವರು ಕಮೆಂಟ್ ಹಾಕಿ, ಹೂ ಗಾಯ್ಸ್, ಹೂ ಬ್ರೋ ಚೆನ್ನಾಗಿತ್ತು, ಇಲ್ಲ ಯಾವ ರೀತಿ ಇರುತ್ತೋ ಅಂತ ಇರ್ಬೋದು. ಇಷ್ಟೇ ಗೈಸ್, ಆ ಥರ ತೊಗೊಳ್ಳೋದು, ಈ ಥರ ಹಾಕೋದು. ಇಲ್ಲಿ ಒಂದು ಆಲ್ರೆಡಿ ಹೋಳಿಗೆ ರೆಡಿಯಾಗಿದೆ. ಅದಾದಮೇಲೆ ಇಲ್ಲಿ ಇನ್ನೂ ಒಂದು ಹೋಳಿಗೆ ರೆಡಿ ಆಗ್ತಾ ಇದೆ ಇರ್ಬೋದು. ಅದಾದಮೇಲೆ ಅದ್ರ ಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕೋದು ಎಣ್ಣೆನ. ಒಂದು ಸ್ವಲ್ಪ ಅದು ಬಿಸಿಯಾಗಿ ಚೆನ್ನಾಗಿ ಒಂದು ಸ್ವಲ್ಪ ಬೇಯಿಸಿದಾದ್ಮೇಲೆ ತೊಗೊಂಡು ಈ ರೀತಿ ಆದಮೇಲೆ ಹಂಗೆ ತಿನ್ನೋದಷ್ಟೇ ಕೆಲಸ. ಮನೇಲಿ ಯಾವುದೇ ಹಬ್ಬ ಆದರೂ ಈ ಥರ ಸಿಹಿ ಅಡುಗೆ ಮಾಡೋದಾಗಿರ್ಬೋದು, ಈ ರೀತಿ ಮಾಡಬೇಕಾದ್ರೆ ಜಾಸ್ತಿ ಇವಾಗ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ, ಆ ಹೋಳಿಗೆನೇ ಗೈಸ್ ನಾವು ಜಾಸ್ತಿ ಮಾಡೋದು. ಅದಕ್ಕೆ ಏನಂತ ಅಂತಾರೆ ಅಂದರೆ, ನಾವು ಸುಮ್ಮನೆ ಆ ಥರ ಹೋಳಿಗೆ ಅಂತ ಅಂತೀವಿ ಅಷ್ಟೇ. ಆದರೆ ಈ ಥರ ಹೋಳಿಗೆ ಅಂದರೆ ಸ್ಪೆಷಲಾಗಿ ಮಾಡೋದು. ಯಾಕಂದರೆ ನಾನು ಹಾಸ್ಟೆಲಾಗಿರೋದಲ್ವ, ಅದಕ್ಕೋಸ್ಕರ ನಮ್ಮಮ್ಮಗೆ ನಿನ್ನೆನೇ ಹೇಳಿದ್ದೆ ನಾನು. ಏನಂತಂದರೆ, ಹಬ್ಬಕ್ಕೆ ನಾಳೆ ನಮ್ಗೆ ಬರ್ಬೇಕಂದ್ರೆ ಸರಿ ಹೋಳಿಗೆ ಮಾಡಬೇಕು, ಆದರೆ ಮಾಮೂಲಿ ಹೋಳಿಗೆ ಬೇಡ ನನಗೆ, ಈ ಥರ ಮಾಡ್ತಿದ್ದಾರಲ್ಲ ಇವಾಗ ತೊಟ್ಟು ಹೋಳಿಗೆ ಅಂತ ಹೇಳಿದ್ನಲ್ಲ, ಆ ರೀತಿ ಹೋಳಿಗೆ ಬೇಕು ಅಂತ ಹೇಳಿದೆ. ಅದಕ್ಕೋಸ್ಕರ ಸರಿ ಮಾಡೋಣ ಬಾರಪ್ಪ, ನಿಮ್ಮ ಬಂದರೆ ಏನು ಅಂತ ಅಂದರು. ಅದಕ್ಕೋಸ್ಕರ ಇವಾಗ ಪಾಪ ಮಾಡ್ತಾ ಇದ್ದಾರೆ. ಏನು ಗೊತ್ತಾ, ಈ ಹೋಳಿಗೆ ಮಾಡೋಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ. ಮತ್ತು ಹಿಟ್ಟು ಅಂತಾರಲ್ಲ, ಆ ಮೈದಾ ಹಿಟ್ಟಾಗಿರ್ಬೋದು, ಹೋಳಿಗೆ ಮಾಡೋಕ್ಕೆ ಯಾವ ಹಿಟ್ಟು ಯೂಸ್ ಮಾಡ್ತಾರೋ ಅದು ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಅದೇ ಅಮ್ಮ ಹೇಳ್ತಾ ಇದ್ರು, ಇವಾಗ ಸ್ವಲ್ಪ ಈ ಹೋಳಿಗೆಗಳು ಮಾಡೋಕ್ಕೆ ಒಂದು ಸ್ವಲ್ಪ ಜಾಸ್ತಿ ಹಿಟ್ಟು ಬೇಕು, ಮತ್ತು ಟೈಮ್ ಕೂಡ ಜಾಸ್ತಿ ತಗೊಳುತ್ತೆ. ಆದರೆ ತಿನ್ನೋದಕ್ಕೆ ಮಾತ್ರ ಮಸ್ತಾಗಿರುತ್ತೆ, ಅದಂತೂ ನಿಜ. ನೀವು ಕೂಡ ಇದನ್ನು ತಿಂದಿದ್ದೀರಾ ಅಂತ ಅಂದರೆ ಬೇಗ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಡೆಡಿಕೇಟೆಡಾಗಿ ಮಾಡ್ತಾ ಇದೆ ಅಂತ ನನಗೋಸ್ಕರ ಅಲ್ಲಮ್ಮ, ನನಗೋಸ್ಕರ ಎಷ್ಟು ಡೆಡಿಕೇಟಾಗಿ ಮಾಡ್ತಿದ್ವಿ. ಮತ್ತು ಇವತ್ತು ಯಾಕೆ ಈ ಥರ ಮಾಡ್ತಿದ್ವಿ? ನನಗೋಸ್ಕರ ಹಂಗಾದ್ರೆ. ಜಾಸ್ತಿ ಇದನ್ನ ಯಾಕೆ ಮಾಡ್ತೀಯ? ಅದು ನೀವು ನಿಮ್ಮ ಸೊಸೆ ಸೇರ್ಕೊಂಡು ಮಾಡಿದ್ರಿ ಮೊನ್ನೆ. ಸೊಸೆ ಒಂದು ಸ್ವಲ್ಪ ಗೊತ್ತುತ್ತಾ ಮಾಡಿದಾರ, ನನಗೆ ಬರೋಲ್ಲ ಅಷ್ಟು. ನಾವು ಈಗ ಕಲಿತಾ ಇದೀವಿ. ಇವಾಗ ಟ್ರೈ ಮಾಡ್ತಾ ದಿನ ಇದೆ ಫಸ್ಟ್ ಕೇಳಿದೀಯಾ ಅಂತ ಮಾಡ್ತಾ ಇದೀನಿ. ಇಲ್ಲ ಅಂದರೆ ಕಳ್ಬೇಡ ಮಾಡ್ತಿದ್ದಿ. ಯಾವ್ದು ಮಾಡಿದ್ದು ಅದನ್ನೇ ಸುಮ್ಮನೆ ತಿನ್ನೋದು. ಮನೆಗೆ ಅವೇ ಜಾಸ್ತಿ ಮಾಡೋದು ನಾವು ತಿನ್ನೋದು. ಹಾಗಾಗಿ ಇವು ಟೈಮ್ ಕಾಣ್ತತೆ ಸ್ವಲ್ಪ. ನಮಗೇನು ಅವರು ಮಾಡೋದು ಜಲ್ದಿ ಬರ್ತೈತಿ, ನಮಗೆ ಈಗ ಒಂದು ಸ್ವಲ್ಪ ಇದೆ ವಜೆ ಅನಿಸ್ತೈತಿ. ಮಾಡೋದು ಇವೇ ಚೆನ್ನಾಗಂತೆ.
ಈಗ ಇದೇ ಬೇಜಾರು ಅನಿಸ್ತಾ ಏನಾಗಲ್ಲ, ನನಗೋಸ್ಕರ ಪ್ರೀತಿಯಿಂದ ಮಾಡಿ. ಹೆಂಗಾಕವೋ ಏನೋ ಅಂತ. ಏನಾಗಲ್ಲ, ನಿನಗೆ ಬಂದಂಗೆ ಮಾಡಿ ತಿನ್ನೋದು ನಾನೇ ಅಲ್ಲ. ಅಂತ ನೋಡೋಣ ನಾನು ಅಂತ. ಚೆನ್ನಾಗಾದ್ರೂ ತಿನ್ನೋದು ನಾವೇ, ಸ್ವಲ್ಪ ಹಾಳಾದ್ರೂ ತಿನ್ನೋದು ನಾವೇ. ಅಂತ ಯಾರಾದರೂ ಬಂದರೆ ಪರವಾಗಿಲ್ಲ, ಅವ್ರು ಏನು ಅನ್ಕೊಂತಾರೋ ಏನೋ, ಅವ್ರು ತಿಂತಾರೋ ಇಲ್ಲೋ ಅನ್ನೋ ಥರ ಇರುತ್ತೆ. ಆದರೆ ಇವಾಗ ತಿನ್ನೋದು ನಾವೇ ಅಲ್ಲ, ನಡೆಯುತ್ತೆ, ಹೆಂಗಾದ್ರೂ ನಡೆಯುತ್ತೆ. ಅದು ಬೇರೆ ಫಸ್ಟ್ ಟೈಮ್ ನೀನು ಮಾಡ್ತಾಯಿದೀಯ, ಹೆಂಗಿದ್ರು ಸರಿ. ಅದಕ್ಕೆ ಸುಮ್ಮನೆ ಕಲ್ತ್ಕೊಳ್ಳೋಣ ಅಂತ. ಸುಮ್ಮನೆ ನಮಗೆ ಬರಲ್ಲ ಅಂತ ಸುಮ್ಮನೆ ಇರಬಾರ್ದು. ಈ ಥರ ಟ್ರೈ ಮಾಡಿದರೆ ಐತಲ್ಲ ಆರಾಮಾಗಿ ಎಲ್ಲ ಮಾಡ್ಬಿಡ್ತೀವಿ. ಒಂದು ಮಾಡಕ್ಕೆ ಬರ್ತಿರ್ಲಿಲ್ಲ, ಅದಕ್ಕೆ ಮಾಡೋಣ ಸ್ವಲ್ಪ ಅಂತ. ಯಾವ ಅಡುಗೆ ಆದರೂ ಬೇಕಾ ಮಾಡ್ಬಿಡ್ತೀವಿ. ಇದನ್ನು ನೋಡೋಣ, ಬರಲ್ಲ ಅನ್ಬಾರ್ದು. ಈ ತೊಟ್ಟೋಳಿಗೆ ಮಾಡೋ ವಿಧಾನ ಯಾವ ರೀತಿ ಅಂತ ಹೇಳ್ತೀನಿ ಗೈಸ್. ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ನಾರ್ಮಲ್ ಆಗಿ ನೀವು ಯಾವ ರೀತಿ ಹೋಳಿಗೆ ಮಾಡ್ತೀರೋ ಅದೇ ರೀತಿಯೇ ಪ್ರೊಸೆಸ್ ಇರುತ್ತೆ. ಏನಂತ ಅಂದರೆ ಫಸ್ಟಿಗೆ ನೀವು ಬೇಳೆಗಳನ್ನು ಬೇಯಿಸ್ಕೋಬೇಕಾಗುತ್ತೆ. ಅದಾದಮೇಲೆ ಬೆಲ್ಲ ನಿಮಗೆ ಎಷ್ಟು ಬೇಕೋ ಸ್ವೀಟು ಅಷ್ಟಕ್ಕೆ ತಕ್ಕನಾಗಿ ನೀವು ಬೆಲ್ಲಗಳನ್ನು ಹಾಕ್ಬಿಟ್ಟು ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನೀವು ಒಂದು ಅರ್ಧ ಗಂಟೆ ಮುಂಚೆನಾದರೂ ನೀವು ಏನು ಮಾಡಬೇಕಾಗುತ್ತೆ, ಹಿಟ್ಟನ್ನು ನೀವು ನೆನೆ ಹಾಕಿ ಸ್ವಲ್ಪ ಹೊತ್ತು ಬಿಡಬೇಕಾಗತ್ತೆ, ಒಂದು ಅರ್ಧ ಗಂಟೆ. ಅದಾದಮೇಲೆ ಅದನ್ನು ತೊಗೊಂಡು ಏನು ಮಾಡಬೇಕಾಗತ್ತೆ, ಈ ರೀತಿ ಸ್ವಲ್ಪ ಇದು ಈ ರೀತಿ ಆಗಬೇಕು ಗೈಸ್, ಸ್ವಲ್ಪ ಈ ರೀತಿ ಅದು ತೆಳುವಾಗಿರಬೇಕು. ಆ ರೀತಿ ಆದರೆ ಈ ತೊಟ್ಟೊಳಗೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಆಮೇಲೆ ಏನು ಮಾಡಬೇಕು, ನೀವು ರೆಡಿ ಮಾಡ್ಕೊಂಡಿರ್ತೀರಲ್ಲ ಈ ಬೇಳೆ ಬೇಯಿಸ್ಕೊಂಡು ಮತ್ತು ಬೆಲ್ಲನ ಹಾಕ್ಬಿಟ್ಟು ಈ ರೀತಿ ಹಿಟ್ಟಿನ ಮೇಲೆ ಈ ರೀತಿ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಈ ರೀತಿ ಮಾಡಬೇಕಾಗುತ್ತೆ ಗೈಸ್. ಈ ರೀತಿ ಮಾಡಿಬಿಟ್ಟು ಅದಾದಮೇಲೆ ಸ್ವಲ್ಪ ಈ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಒಳಗಡೆ ಆ ಹಿಟ್ಟಿನೊಳಗಡೆ ಆ ಹೂರಣನ ತುಂಬಿಟ್ಟು ಅದಾದಮೇಲೆ ನೀವು ಅದನ್ನು ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿರೋ ಇದನ್ನು ನಮ್ಮಮ್ಮ ಕವರನ್ನು ಯೂಸ್ ಮಾಡ್ತಿದ್ದಾರೆ. ಅದಾದಮೇಲೆ ನೀವು ಬೇಕಾದರೆ ಯಾವುದಾದ್ರೂ ಮಣೆನಾಗಿರ್ಬೋದು ಇನ್ನೊಂದು ಆ ಥರನ ಯೂಸ್ ಮಾಡಿ ನೀವು ಮಾಡ್ಬೋದು. ಅದಾದಮೇಲೆ ಈ ರೀತಿ ತುಂಬಿಟ್ಟು ಅದರೊಳಗೆ ಹೂರಣನ ಈ ರೀತಿ ಹಿಟ್ಟಿನೊಳಗಡೆ ತುಂಬಿಟ್ಟು ಅದಾದಮೇಲೆ ನೀವು ಕೈನಲ್ಲಿ ಈ ರೀತಿ ಅಗಲ ಅಂದರೆ ರೌಂಡ್ ಶೇಪ್ ಮಾಡಬೇಕಾಗತ್ತೆ. ಆವಾಗ ತೊಟ್ಟೊಳಗೆ ಈಸ್ ರೆಡಿ ಆಗುತ್ತೆ. ಅದಾದಮೇಲೆ ನೀವು ಇಲ್ಲಿ ಹಂಚಿನ ಮೇಲೆ ಈ ರೀತಿ ಹಾಕ್ಬಿಟ್ರೆ ಆರಾಮಾಗಿ ಫಸ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕ್ಬಿಟ್ಟು ಅದಾದಮೇಲೆ ನೀವು ರೆಡಿ ಮಾಡಿರ್ತಕ್ಕಂಥ ಇಂಥ ತೊಟ್ಟೊಳಗಿನ ಇಲ್ಲಿ ರೆಡಿ ಮಾಡಿರ್ತೀರಲ್ಲ ಇದನ್ನು ಈ ರೀತಿ ಹಂಚಿನ ಮೇಲೆ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿ ಅದಾದಮೇಲೆ ಈ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಬೇಯಿಸ್ಕೊಂಡು ಅದಾದಮೇಲೆ ತೆಗೆದುಬಿಟ್ರೆ ಈ ರೀತಿ ತೊಟ್ಟೊಳಗೆಗಳು ರೆಡಿ ಆಗುತ್ತೆ ಗೈಸ್. ಇಷ್ಟೇ ಗೈಸ್, ಸಿಂಪಲ್. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಆರಾಮಾಗಿರಿ. ಮತ್ತು ಅಷ್ಟೇ ಗೈಸ್. ಓಕೆ, ಹಬ್ಬಕ್ಕೆ ಒಬ್ಬರು ಮಿಸ್ ಆಗಿದ್ದಾರೆ ಗೈಸ್. ಯಾರಂತ ಅಂದರೆ ನಮ್ಮ ಬ್ರದರ್ ಮಿಸ್ ಆಗಿದ್ದಾರೆ. ನಿಜವಾಗ್ಲೂ ಈ ವ್ಲಾಗನ್ನು ಅವ್ರು ನೋಡಿದ್ರು ಅಂತ ಅಂದರೆ ನಿಜವಾಗ್ಲೂ ಯಾವ ರೀತಿ ಮಾಡೋದು ನಮ್ಮಮ್ಮ ನೋಡಿ ಯಾವ ರೀತಿ ನಗ್ತಾ ಇದ್ದಾರೆ, ಯಾವ ರೀತಿ ಮಾಡೋದು ಅಂತ ಅವರು ಕೂಡ ಮಾಡ್ಕೊಂಡು ತಿಂತಾರೆ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ನಿಜವಾಗ್ಲೂ ಒಬ್ಬರೇ ಇರೋದು ಗೈಸ್. ಅದಕ್ಕೋಸ್ಕರ ಅವರು ನಿಜ ಏನು ಮಾಡಬೇಕು ಏನು ತಿನ್ನಬೇಕು ಅಂತ ಸುಮ್ಮನೆ ಬೇಜಾರು ಮಾಡ್ಕೊಳ್ತಾರೆ. ಏನಿಲ್ಲ, ನಾವು ಡೈಲಿ ಈ ಥರ ಏನಾದರೂ ಬಂದ್ವಿ ಅಂತ ಅಂದರೆ ವ್ಲಾಗ್ ಮಾಡಿ ಹಾಕಿರ್ತೀವಲ್ಲ, ಆ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಂಡು ಅವರು ಮಾಡ್ಕೊಂಡು ತಿನ್ಕೊಳ್ಳಿ ಅಷ್ಟೇ. ಅವ್ರು ಒಬ್ಬರೇ ಇರೋದು ಗೈಸ್. ನಿಜವಾಗ್ಲೂ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಏನಂತಂದರೆ ಹಬ್ಬಕ್ಕೂ ಬರೋಕ್ಕಾಗಲ್ಲ, ಸ್ವಲ್ಪ ದೂರ ಇರೋದಲ್ಲ, ಹಬ್ಬಕ್ಕೂ ಬರೋಕ್ಕಾಗಲ್ಲ. ಈ ಸಣ್ಣ ಹಬ್ಬಗಳಿಗೆ ಮತ್ತು ನಾವು ಮಾತಾಡ್ಸೋಕ್ಕಾಗಲ್ಲ. ಈ ರೀತಿ ಏನಿದ್ರು ಫೋನ್ ಕಾಲಲ್ಲಿ ಮಾಡಬೇಕು, ವೀಡಿಯೋ ಕಾಲಲ್ಲಿ ನೋಡಬೇಕು, ಆ ರೀತಿ ಅಷ್ಟೇ ಗೈಸ್. ನಿಜ ಈ ಥರ ಒಂದು ಜವಾಬ್ದಾರಿ ಅಂತ, ಮನೆ ಜವಾಬ್ದಾರಿ ಅಂತ ಬಂದರೆ ಹಾಗೆ ಗೈಸ್. ನಿಜವಾಗ್ಲೂ ನಾವು ಎಲ್ಲೋ ಪೇರೆಂಟ್ಸ್ ಎಲ್ಲೋ ಆಗಿಬಿಡ್ತೀವಿ. ನಿಜ ಅದೇ ಯಾವುದಾದ್ರೂ ಒಂದು ಬಿಸ್ನೆಸ್ ಆಗಿರ್ಬೋದು, ಆ ರೀತಿ ಮಾಡಿದ್ವಿ ಅಂತ ಅಂದರೆ ನಿಜ ನಮ್ಮ ಫ್ಯಾಮಿಲಿನೂ ಅಲ್ಲೇ ನೋಡ್ಕೊಳ್ತಾ ಇರ್ಬೋದು. ಮತ್ತು ಈ ರೀತಿ ಜಾಬ್ ಅಂದರೆ ಮಾಡಲೇಬೇಕು ಅಂತ ಅಂದರೆ ಈಗ ನಮ್ಮ ತಂದೆ ತಾಯಿಗಳನ್ನ ಬಿಟ್ಟು ಅಲ್ಲಿ ಹೋಗೋದು ಮತ್ತು ಇದು ಮಾಡೋದು ಅದೆಲ್ಲ
ಸ್ವಲ್ಪ ಬೇಜಾರಾಗುತ್ತೆ ಗೈಸ್. ಏನು ಮಾಡೋಂಗಿಲ್ಲ, ಆದರೂ ಅನಿವಾರ್ಯ, ಮನೆ ಪರಿಸ್ಥಿತಿ ನೋಡ್ಕೊಂಡು ಹೋಗಲೇಬೇಕು ಗೈಸ್. ಈಗ ನಮ್ಮ ಅಣ್ಣ ಅದೇ ಹೇಳೋದು, ಏನು ಮಾಡೋಂಗಿಲ್ಲ ತಮ್ಮ, ಆ ರೀತಿ ಹೋಗಲೇಬೇಕು, ಮಾಡಲೇಬೇಕು, ಅನಿವಾರ್ಯ ಅಂತ ಹೇಳ್ತಾರೆ. ನೋಡ್ತಾ ಇದ್ದಾರೆ ಗೈಸ್, ಇವಾಗ ನಮ್ಮಮ್ಮ ಏನು ಮಾಡ್ತಿದ್ದಾರೆ, ತೊಟ್ಟೊಳಗೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ನಮ್ಮಮ್ಮ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಪುಟ್ಟ ಹೋಳಿಗೆ ಅಂತೆ ಯಾವುದೋ ಇದು ಕರುಗಡುಬು ಅಂತೆ. ನೋಡಿ ನಮ್ಮಮ್ಮ ಹಂಗೆ ಹೇಳ್ತಿದ್ದಾರೆ, ಕರುಗಡುಬು ಅಂತೆ. ಇದನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ. ಆಮೇಲೆ ಬರೀ ಹೋಳಿಗೆ ತಿನ್ನೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಇಲ್ಲಿ ಶೀಕರಣೆಯನ್ನು ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿ ಶೀಕರಣೆ ಇದೆ ಅಂತ. ಈ ಶೀಕರಣೆಯನ್ನು ಹಾಕ್ಕೊಳ್ಳೋದು, ತಿನ್ನೋದು ಅಷ್ಟೇ ಗಾಯ್ಸ್. ಇದು ಮಾವಿನ ಹಣ್ಣಿನ ಶೀಕರಣೆ ಮಾಡಿದ್ದಾರೆ. ಈ ಸೀಸನ್ನಲ್ಲಿ ಮಾವಿನ ಹಣ್ಣು ತಿನ್ಬೇಕಲ್ವ, ಅದಕ್ಕೋಸ್ಕರ ಹೋಳಿಗೆ ಜೊತೆಗೆ ಹಾಕ್ಕೊಂಡು ತಿಂದ್ವಿ ಅಂತ ಅಂದರೆ ಮಸ್ತಾಗಿ ತಿನ್ಬೋದು ಗಾಯ್ಸ್. ಒಂದು ಹೋಳಿಗೆ ತಿನ್ನೋದು ಒಂದು 5-6 ಹೋಳಿಗೆ ತಿಂತೀರ ನಿಜವಾಗ್ಲು. ನೀವು ಕೂಡ ಟ್ರೈ ಮಾಡಿ. ನೋಡ್ತಾ ಇರ್ಬೋದು, ಇಲ್ಲಿ ಶೀಕರಣೆನಾದರೂ ಹಾಕೋಬೋದು, ಇಲ್ಲ ನನಗೆ ಬೇಡ ಅಂತ ಅಂದರೆ ಇಲ್ಲಿ ಕೊಬ್ಬರಿದು ಇದು ಕಾಯೆಲ್ಲ ಅಂತ ಹೇಳ್ತಾರೆ ನಮ್ಮ ಸೈಡು. ನಿಮ್ಮ ಸೈಡ್ ಏನಂತಾರೆ ಅಂತ ಕಮೆಂಟ್ ಮಾಡಿ. ಇದನ್ನು ಕೂಡ ಹಾಕ್ಕೊಂಡು ತಿನ್ಬೋದು. ನಿಜವಾಗ್ಲೂ ನಾನಂತೂ ಇದರಲ್ಲಿ ಯಾವುದು ಹಾಕೋಣಲ್ಲ ಗೈಸ್, ನಿಜ. ನಾನಂತೂ ಇದರಲ್ಲಿ ಯಾವುದು ಹಾಕೋಣಲ್ಲ. ಏನಮ್ಮ ನೋಡ್ತಾ ಇರ್ಬೋದು, ನಾನು ಇವೆರಡರಲ್ಲಿ ಯಾವುದು ಹಾಕೋಣಲ್ಲ ಗೈಸ್. ನಿಜವಾಗ್ಲೂ ಈ ಮಾವಿನ ಹಣ್ಣು ಸೀಸನ್ನಲ್ಲಿ ಇದು ಮಾವಿನ ಹಣ್ಣಿನ ಶೀಕರಣೆ ತಿನ್ನಬೇಕು ಅಂತ ಅಂತಾರೆ. ನನ್ನ ಕೈಯಲ್ಲಂತೂ ಆಗಲ್ಲ. ನಾನು ಏನಂತ ಅಂದರೆ, ಏನಾದರೂ ಮನೆಯಲ್ಲಿ ತುಪ್ಪ ಇತ್ತು ಅಂತ ಅಂದ್ರೆ ನನಗೆ ಅಷ್ಟೇ ಸಾಕು, ಆ ತುಪ್ಪವನ್ನೇ ಹಚ್ಕೊಂಡು ತಿಂತೀನಿ. ಇದು ನಮ್ಮ ಅಪ್ಪಾಜಿ, ನಮ್ಮಮ್ಮ, ನಮ್ಮ ಅಜ್ಜಿ, ನಮ್ಮಮ್ಮ ಅವರು ತಿಂತಾರೆ ಗೈಸ್. ಓಕೆ, ಇದು ಈ ಥರ ಆದಮೇಲೆ ಗೈಸ್ ನೋಡ್ತಾ ಇರ್ಬೋದು, ಈ ರೀತಿ ನೀವೆಲ್ಲ ರೆಡಿ ಮಾಡಿಕೊಂಡು ಈ ರೀತಿ ರೌಂಡ್ ಶೇಪ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ರಲ್ಲ ಅಮ್ಮ, ಆ ರೀತಿ ನೀವು ಕೂಡ ಎಣ್ಣೆ ಹಾಕಿಬಿಟ್ಟು ಅದಾದಮೇಲೆ ಏನು ಮಾಡಬೇಕಾಗತ್ತೆ, ಈ ರೀತಿ ನೀವು ಹೋಳಿಗೆಯನ್ನು ಹಾಕಿದರೆ ಆರಾಮಾಗಿ ನೀವು ಕೂಡ ಹೋಳಿಗೆ ರೆಡಿ ಆಗುತ್ತೆ ಗೈಸ್. ನಿಮಗೆ ಎಷ್ಟು ಬೇಕೋ ಅಷ್ಟು ಬೇಯಿಸ್ಕೊಂಡು ಆರಾಮಾಗಿ ತಿನ್ಬೋದು. ಸರಿನಾ? ನೋಡಿದ್ರಿ ಅಲ್ವಾ ಗೈಸ್, ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದರೆ ಬೇಗ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಯಾವ ರೀತಿ ಈ ವ್ಲಾಗ್ ಇತ್ತು ಅಂತ. ಇದು ನಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂಥ ಒಂದು ಹೊಸ ವ್ಲಾಗ್ ಅಂತಲೇ ಹೇಳ್ಬೋದು ಗೈಸ್. ನಾನು ನಿಜವಾಗ್ಲೂ ಮನೇಲಿ ಮಾಡಿರಲಿಲ್ಲ ವ್ಲಾಗ್ನ. ಏನಂತ ಅಂದರೆ, ಯಾರಿಗಾದರೂ ಭಾನುವಾರ ಆದರೂ ಯಾರಿಗಾದರೂ ಎಲ್ಪ್ ಮಾಡಬೇಕು, ಇಲ್ಲ ಆ ರೀತಿ ಇತ್ತು ಅಂತ ಅಂದರೆ ನಾನು ವ್ಲಾಗ್ ಮಾಡ್ತಾಯಿದ್ದೆ. ಈ ರೀತಿ ನಾನು ಮನೆಯಲ್ಲಿ ಮಾಡಿದ್ದು ಇದೇ ಫಸ್ಟ್ ಗೈಸ್. ಇದು ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಲು. ಮತ್ತು ಯಾವ ರೀತಿ ನಾವು ಹೋಳಿಗೆ ಮಾಡಿದ್ರೆ ನಮ್ಮಮ್ಮ ಅದೇ ವಿಧಾನ ಸರಿನಾ, ಅಥವಾ ಇನ್ನೂ ಬೇರೆ ವಿಧಾನಗಳು ಈಸಿಯಾಗಿ ಅಂಥ ದೊಡ್ಡ ಹೋಳಿಗೆಗಳನ್ನು ಮಾಡ್ಬೋದಾ ಅಂತ ನಿಮಗೆ ಗೊತ್ತಿತ್ತು ಅಂತ ಅಂದರೆ ಪ್ರೊಸೆಸ್ಸು, ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ನಮ್ಮ ಅಮ್ಮಗೆ ಹೇಳಿ, ಆ ರೀತಿ ಮಾಡಿ ಅಮ್ಮ, ಈ ರೀತಿ ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ನಮ್ಮ ವ್ಯೂವರ್ಸ್ ಈ ರೀತಿ ಹೇಳಿದರೆ ನೀವು ಕೂಡ ಅದೇ ರೀತಿ ಹೋಳಿಗೆ ಮಾಡಿ ಚೆನ್ನಾಗಿರುತ್ತೆ ಅಂತ ನಮ್ಮ ಅಮ್ಮಗೂ ಕೂಡ ಹೇಳ್ತೀನಿ. ಅದಕ್ಕೋಸ್ಕರ ನೀವು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಬೇಗ. ಓಕೆನಾ ಗೈಸ್? ಬನ್ನಿ ಇವಾಗ ಹೋಳಿಗೆ ಯಾವ ರೀತಿ ಇದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ಗೈಸ್. ಬನ್ನಿ ಗೈಸ್, ಇವಾಗ ಟೇಸ್ಟ್ ಹೇಗಿದೆ ಅಮ್ಮ ಮಾಡಿರೋ ಹೋಳಿಗೆ ಅಂತ ಟೇಸ್ಟ್ ಮಾಡೋಣ. ನಾನಂತೂ ಕಾಯಲ್ಲು ಮತ್ತು ಇದನ್ನು ತಿನ್ನಲ್ಲ ಅಲ್ವಾ ಶೀಕರಣೆ, ಅದಕ್ಕೋಸ್ಕರ ಇಲ್ಲಿ ತುಪ್ಪ ಹಾಕಿದ್ದಾರೆ. ಅದನ್ನು ಟೇಸ್ಟ್ ಹೇಗಿದೆ ಅಂತ ಹಚ್ಕೊಳ್ಳೋಣ. ತುಪ್ಪ ಹಚ್ಕೊಂಡು ಬನ್ನಿ ಇವಾಗ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಅಮ್ಮ ಈ ರೀತಿ ಮಾಡಿರೋದು ಫಸ್ಟ್ ಟೈಮ್ ಗಾಯ್ಸ್. ಏನಂದರೆ ತೊಟ್ಟು ಹೋಳಿಗೆ ಮಾಡಿರೋದು ಫಸ್ಟ್ ಟೈಮು. ಬೇರೆ ಥರ ಹೋಳಿಗೆ ಯಾವಾಗಲೇ ತೋರಿಸಿದ್ನಲ್ಲ ಆ ರೀತಿ ಮಾಡ್ತಾಯಿದ್ರು. ಈ ಫಸ್ಟ್ ಟೈಮ್ ಮಾಡಿರೋದು ಚೆನ್ನಾಗಿ ಮಾಡಿದ್ದಾರೆ ಗಾಯ್ಸ್, ನಿಜವಾಗ್ಲೂ ಚೆನ್ನಾಗಿದೆ. ಬನ್ನಿ ಸುಮ್ಮನೆ ತಿಂತಾ ಇರೋದಷ್ಟೇ. ನೀವು ಕೂಡ ಅಮ್ಮ ಹೇಳಿದ್ರಲ್ಲ ಆ ರೀತಿ ಪ್ರೊಸೆಸ್ನ ಮಾಡಿ ನಿಜ ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಚೆನ್ನಾಗಿರುತ್ತೆ ಗಾಯ್ಸ್. ಓಕೆನಾ? ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್ ಗಾಯ್ಸ್. ಬಾಯ್ ಬಾಯ್ ಗಾಯ್ಸ್.